ಸ್ಪಷ್ಟವಾಗಿ ಮಾವುತನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರ ವಿರುದ್ಧ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಪೊಲೀಸರಿಗೆ ಗೊತ್ತಿಲ್ವಾ? ಯಾವ ಹೆಸರಿದೆ ಅದರಲ್ಲಿ ಅಂತ ಗೊತ್ತಿಲ್ವಾ? ಇಟ್ ಈಸ್ ಅನ್ ಹೀನಿಯಸ್ ಕ್ರೈಮ್. ಯಾರು ಮಾಡಿದ್ದಾರೆ, ಯಾರು ಬಂದು ಬೆದರಿಕೆ ಒಡ್ಡಿದ್ರು ಅನ್ನುವಂಥದ್ದು. ಎಲ್ಲಿ ಕರೆದು ಅವ್ರನ್ನ ಇಂಟರೋಗೇಟ್ ಮಾಡಿದ್ದೀರಿ, ಇನ್ವೆಸ್ಟಿಗೇಟ್ ಮಾಡಿದ್ದೀರಿ. ನ್ಯಾಯ ಕೇಳಕ್ಕೆ ಹೋದವ್ರನ್ನೆಲ್ಲರನ್ನೂ ಒಳಗಾಕೊಂಡು ಹರಿತೀರ. ಎಲ್ಲ ಕೇಸುಗಳನ್ನು ನೀವು ಈ ಷಡ್ಯಂತ್ರ ಅಂತ ಹೇಳುವಂಥದ್ದನ್ನ ಮುಂದೆ ಬಿಟ್ಕೊಂಡು ಅದರ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ತೀರಾ. ಯಾರು ಎಷ್ಟೆಷ್ಟು ಪರ್ಸೆಂಟೇಜು ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಅಂತ. ಶೋಭೆನ ಇದು ಒಂದು ಡೆಮಾಕ್ರಸಿಗೆ ತರುವಂತಹ ಗೌರವ. ಪೊಲೀಸ್ ಅಧಿಕಾರಿಗಳು ನಿಮ್ಗೆ ಎಷ್ಟು ನಂಬಬೇಕು ನಾವು? ಹಾಗಾದರೆ ನಾನು ಯಾವಾಗಲೂ ನಂಬ್ತೀವಿ ಅಂತ ಅಂದ್ಕೊಂಡೇ ಬಂದ್ವಪ್ಪ. ನೀವು ಮಾಡೋದಾದರೂ ಏನು, ನೀವು ಮಾಡ್ತಿರೋದಾದರೂ ಏನು? ಇದು ಒಳ್ಳೆಯ ಲಕ್ಷಣ ಆಗೋದಿಲ್ಲ. ಒಳ್ಳೆಯ ಪೊಲೀಸಿಂಗ್ ಲಕ್ಷಣವೇ ಅಲ್ಲ ಇದು. ನಾನು ಹೇಳ್ತೇನೆ ಅಂತ ಬರ್ತಾರೆ ನಮ್ಮ ಮಂಡ್ಯದ ಮಹಿಳೆ ಚಿಕ್ಕೆಂಪಮ್ಮ ಅವರು. ನಾನು ನೋಡಿದ್ದೀನಿ ಅಂತ ಬಂದರೆ ನೀವು ಅವರನ್ನೇ ಷಡ್ಯಂತ್ರಕ್ಕೆ ನೀವು ಮಾಡಕ್ಕೆ ಬಂದಿದ್ಯಾ ಅಂತ ಹಾಕ್ತೀರಿ. ಅವ್ರನ್ನ ಯಾವನೋ ಒಬ್ಬ ಈಡಿಯಟ್ನ ಕರ್ಕೊಂಬಂದು ಮುಂದೆ ಬಿಡ್ತೀರಿ. ಅವ್ರು ಜೈಲಲ್ಲಿ ಇದ್ರಿ ಅಂತ ಅನ್ನಿಸ್ತೀರಿ. ಇನ್ನೂ ಒಂದು 4 ಮಾಧ್ಯಮಗಳ ಮೂಲಕ ಒದರ್ತಾನೆ ಇರ್ತೀರಿ. ದಿಸ್ ಈಸ್ ನಾಟ್ ಅ ಗುಡ್ ಸಿಂಪ್ಟಮ್ ಇನ್ ದ ಡೆಮಾಕ್ರಸಿ. ಜನ ಎಲ್ಲರೂ ನಂಬಿಕೆಗಳನ್ನ ಕಳ್ಕೊಳ್ತಾ ಹೋಗ್ತಾರೆ. ನಿಜವಾದ ಧರ್ಮ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಇವತ್ತು ಪ್ರತಿಪಾದಿಸ್ತಾ ಹೋಗಬೇಕು. ಅನ್ಫಾರ್ಚುನೇಟ್ಲಿ ಯಾರೋ ನಾಯಿಗಳು, ನರಿಗಳು, ಗೂಗೆಗಳು, ಕಾಗೆಗಳು ಧರ್ಮದ ಬಗ್ಗೆ ಮಾತಾಡುವಂಥದ್ದನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಯಾವ ಒಬ್ಬ ಮನೆ ಒಳಗಡೆ ದಂಧೆ ನಡೆಸ್ತಿದ್ದಂಥ ರಿಟೈರ್ಡ್ DOSP ಅಷ್ಟೂ ವರ್ಷ ಇಲ್ಲಿಯ ಪ್ರಗತಿಪರರಿಗೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದವನು ಅವ್ರ ಜೊತೆಲಿ ಇದ್ಕೊಂಡು ಯಾವತ್ತು ಅವನು ಬಣ್ಣ ಬಯಲಾಯ್ತೋ ಥಕ್ಕಂತ ಅವನ ಪ್ಲೇಟ್ನೇ ಚೇಂಜ್ ಮಾಡಿಬಿಡ್ತಾನೆ. ಯಾರ್ಯಾರು ಬಲಿಷ್ಠವಾಗಿ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಇದ್ದಾರೋ, ಅದಕ್ಕೆ ಆ ಪ್ರಕರಣದಲ್ಲಿ ಆರೋಪಿಗಳ ಪರವಾಗಿದ್ದಾರೋ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾನೆ. ಎಷ್ಟು ಸುಲಭವಾಗಿ ಅವ್ರ ಸಿದ್ಧಾಂತಗಳನ್ನ ಬದಲಾಯಿಸ್ಕೊಳ್ತಾರೆ. ಅಲ್ಲಿ ಯಾಕಂದರೆ ಅವನಿಗೊಂದು ಶೆಲ್ಟರ್ ಬೇಕೀಗ. ನಾವು ಬಿಡೋರಲ್ಲ ಅವನ್ನ. ಈಗ ಅವನು ಧರ್ಮಾತ್ಮ ಅನಿಸ್ಕೊಳ್ಳೋದಿದೆಯಲ್ಲ ಈ ದೇಶದಲ್ಲಿ, ಧರ್ಮಾತ್ಮ ಅನಿಸ್ಕೊಂಡ್ಬಿಡೋದಿದೆಯಲ್ಲ. ಮತ್ತು ಧರ್ಮ ಕಾಯಲಿಕ್ಕೆ ಬಂದಂತಹ ಧರ್ಮದ ಮಾರ್ಗದಲ್ಲಿ ಕೆಲಸ ಮಾಡುವಂಥವ್ರು ನನಗೆ ಹೆಮ್ಮೆ ಇದೆ. ಅದೇ ಕೆಲಸ ಮಾಡ್ತಾ ಬಂದಿರೋದು. ಒಂದು ಮಗುವನ್ನು ರಕ್ಷಣೆ ಮಾಡೋದು ಅವನೇ ಹೇಳ್ತಾನಲ್ಲ, ಸ್ತ್ರೀ ವಿಮೋಚಕರು ಅಂತ ಬಾಯಿ ತಪ್ಪಿ ಹೇಳಿದ್ದಾನೆ ಅವನು. ಅಕ್ಷರಶಃ ಅದೇ ಕೆಲಸವನ್ನು ಮಾಡ್ತಾ ನಮ್ಮ ಜೀವನವನ್ನು ಸವದಿದ್ದೀವಿ. ಇವರು ಸ್ತ್ರೀ ಪೀಡಕರು. ಇವರು ಶೆಲ್ಟರ್ ಬದಲಾಯಿಸ್ಕೊಳ್ತಾರೆ. ಬಾಕಿ ವಿಚಾರಗಳಿಗೆಲ್ಲ ಬಂದಾಗ ಇಲ್ಲಿಯ ಸಂಸ್ಕೃತಿ ಬಗ್ಗೆ, ಇಲ್ಲಿಯ ಭಾಷೆ ಬಗ್ಗೆ, ಇಲ್ಲಿ ದೇಶದ ಬಗ್ಗೆ, ಇಲ್ಲಿಯ ಧರ್ಮದ ಬಗ್ಗೆ ಮಾತಾಡ್ತಾ ಅವಶ್ಯಕತೆ ಬಿದ್ದಾಗ ಅಮೇರಿಕಕ್ಕೆ ಹೋಗಿ ಅಲ್ಲೆಲ್ಲೋ ಟ್ರಂಪ್ ಕಾಲನೆ ಕೂತಿರ್ತಾರಪ್ಪ. ಇದು ಎಷ್ಟು ಜನರಿಗೆ ಗೊತ್ತು?